ಯುವಜನತೆಗೆ ಸ್ಫೂರ್ತಿಯಾಗಿರುವ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ UKG ವಿದ್ಯಾರ್ಥಿಯಾದ ಜಿಷ್ಣು ತೇಜ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಷ್ಣು ತೇಜ್. ನಾನು ಇವತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ತಿದ್ದೀನಿ. ಹೇಳಿ ಎದ್ದೇಳಿ, ಗುರಿಮುಟ್ಟುವರೆಗೂ ನಿಲ್ಲದಿರಿ ಎಂದು ಹೇಳಿ ಮಾನಸಿಕವಾಗಿ ಮಲಗಿಸಿದವರನ್ನ ಎಬ್ಬರಿಸಿದ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡೋಕ್ಕೆ ನನಗೆ ಮೈ ರೋಮಾಂಚನ ಆಗ್ತಿದೆ. ಸ್ವಾಮಿ ವಿವೇಕಾನಂದರು ನಮ್ಮ ದೇಶ ಕಂಡಂತಹ ಮಹಾನ್ ವ್ಯಕ್ತಿ. ಅವರ ರಕ್ತದ ಕಣಕಣದಲ್ಲೂ ದೇಶಭಕ್ತಿ ಅನ್ನೋದು ತುಂಬಿತ್ತು. ಸ್ವಾಮಿ ವಿವೇಕಾನಂದರು 1863 ಜನವರಿ 12 ಕಲ್ಕತ್ತಾದಲ್ಲಿ ಹುಟ್ಟಿದ್ರು. ಅವರ ತಂದೆ ಹೆಸರು ವಿಶ್ವನಾಥ ದತ್ತ, ಅವರ ತಾಯಿ ಹೆಸರು ಭುವನೇಶ್ವರಿ ದೇವಿ, ಅವರ ಮೊದಲನೇ ಹೆಸರು ನರೇಂದ್ರನಾಥ ದತ್ತ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದರು ಎಷ್ಟು ಆದರ್ಶವಾಗಿ ಬದುಕಿದ್ರು ಅಂದ್ರೆ, ಅವರು ಶ್ರೀಮಂತರ ಮನೇಲಿ ಹುಟ್ಟಿದ್ರು. ಅವ್ರಿಗೆ ಏನೇನು ಬೇಕು ಅದೆಲ್ಲ ಇತ್ತು. ಅವರದನ್ನೆಲ್ಲ ಬಿಟ್ಟು ದೇಶನ ಬದಲಾಯಿಸೋಕೆ ಹೋರಾಡಿದ್ರು. ಅದಕ್ಕೆ ನನಗೆ 100 ಜನ ಬೇಕು ಅಂದ್ರು. ಎಂಥವ್ರು ಅಂದರೆ ಕಬ್ಬಿಣದಂತಹ ಮಾಂಸ ಕಂಡ ಮಿಂಚಿನಂತಹ ಬುದ್ಧಿಶಕ್ತಿ. ಅಲ್ಲಿ ನೋಡು ಬೆಟ್ಟ ಅಂತ ತೋರಿಸಿರೋ ಬೆಟ್ಟನೇ ನೋಡ್ಕೊಂಡು ನಿಂತ್ಕೋಬಾರ್ದು. ಬೆಟ್ಟ ಪುಡಿ ಮಾಡಬೇಕಾ ಸ್ವಾಮೀಜಿ ಅಂತ ಕೇಳಬೇಕು. ಅಲ್ಲಿ ನೋಡು ದೇಶ ಅಂತ ತೋರಿಸಿರೋ ದೇಶನೇ ನೋಡ್ಕೊಂಡು ನಿಂತ್ಕೋಬಾರ್ದು. ದೇಶ ಕಟ್ಟಬೇಕಾ ಸ್ವಾಮೀಜಿ ಅಂತ ಕೇಳಬೇಕು ಅಂತ ವಿಲ್ ಪವರ್ ಇರೋ ಸಿಕ್ಕರೆ ದೇಶದ ಇತಿಹಾಸವನ್ನೇ ಬದಲಾಯಿಸ್ತೀನಿ ಅಂತ ಹೇಳಿದ್ರಂತೆ. ಒಂದು ದಿವಸ ಬ್ರಿಟಿಷ್ ವ್ಯಕ್ತಿ ಒಬ್ರು ಕೇಳಿದ್ರಂತೆ, ನೀವ್ಯಾಕೆ ಹಿಂಗಿದ್ದೀರಾ, ನಮ್ಮ ಥರ ಸೂಟು ಬೂಟು ಹಾಕೊಂಡು ಜೆಂಟ್ಲ್ಮ್ಯಾನ್ ಆಗಿ. ಅದಕ್ಕೆ ಹೇಳಿದ್ರಂತೆ ಸ್ವಾಮಿ ವಿವೇಕಾನಂದರು, ನೀವು ಟೈಲರಲ್ಲಿ ಕೊಟ್ಟಿರೋ ಬಟ್ಟೆ ಹಾಕೊಂಡು ಜೆಂಟ್ಲ್ಮ್ಯಾನ್ ಆದರೆ ನಮ್ಮ ದೇಶದಲ್ಲಿ ಒಳ್ಳೆ ಗುಣ, ಒಳ್ಳೆ ಸಂಸ್ಕಾರ, ನೆಟ್ಟೆಯಿಂದ ಜೆಂಟ್ಲ್ಮ್ಯಾನ್ ಆಗ್ತಾರೆ. ನಾವು ಹಾಕೊಂಡು ಬಟ್ಟೆಯಿಂದ ನಮ್ತವಿರೋ ದುಡ್ಡಿಂದ ದೊಡ್ಡವರಾಗಲ್ಲ. ಒಳ್ಳೆ ಗುಣ, ಒಳ್ಳೆ ಸಂಸ್ಕಾರದಿಂದ ದೊಡ್ಡವರಾಗ್ತೀವಿ. ಸ್ವಾಮಿ ವಿವೇಕಾನಂದರು ಬದುಕಿದ್ದು ಬರೀ 39 ವರ್ಷ ಆದರೂ ಅವ್ರು ನಮ್ಮಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಅವರ ಆದರ್ಶಗಳನ್ನು ನಾವು ಪಾಲಿಸಿ ದೊಡ್ಡ ವ್ಯಕ್ತಿಗಳಾಗೋಣ. ಜೈ ಹಿಂದ್, ಜೈ ಭಾರತ ಮಾತಾ. ಧನ್ಯವಾದಗಳು.